ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಒಂದು ವಿಚಾರನ ಶುರು ಮಾಡೋಣ. ಇಡೀ ಭೂಮಂಡಲದಲ್ಲಿ ಶಿವನ ದೇವಸ್ಥಾನ ಹಾಗೂ ವಿಷ್ಣುವಿನ ದೇವಸ್ಥಾನ ಇರುವಷ್ಟು ಬ್ರಹ್ಮದೇವರ ದೇವಸ್ಥಾನ ಏನಕ್ಕೆ ಇಲ್ಲ? ಅದೇ ಬ್ರಹ್ಮದೇವರ ದೇವಸ್ಥಾನ ಹೇಳಿ ಅಂತಂದ್ರೆ ಯಾರಿಗೂ ನೆನಪಾಗಲ್ಲ ಹಾಗೂ ಯಾರಿಗೂ ನೆನಪಿರಲ್ಲ. ಬನ್ನಿ ಆ ಒಂದು ವಿಚಾರ ತಿಳ್ಕೊಳ್ಳೋಣ. ಏನಕ್ಕೆ ಬ್ರಹ್ಮದೇವರ ದೇವಸ್ಥಾನ ಇವತ್ತು ಭೂಮಿ ಮೇಲೆ ಅಷ್ಟು ಇಲ್ಲ ಅಂತ. ಹಿಂದೆ ಋಷಿಮುನಿಗಳು ಒಂದು ಘೋರವಾದ ಯಜ್ಞ ನಡೆಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಋಷಿಮುನಿಗಳಿಗೆ ಮನಸ್ಸಿಗೆ ಒಂದು ಆತಂಕ, ಗೊಂದಲ ಸೃಷ್ಟಿಯಾಗುತ್ತೆ. ಬ್ರಹ್ಮದೇವ ದೊಡ್ಡವನ ಅಥವಾ ವಿಷ್ಣುದೇವ ದೊಡ್ಡವನ ಅಂತ. ಈ ಒಂದು ಗೊಂದಲ ವಿಷ್ಣುದೇವ ಹಾಗೂ ಬ್ರಹ್ಮದೇವನಿಗೆ ಮುಟ್ತಿದ್ದಂಗೆ ಅವರಿಬ್ಬರಲ್ಲೇ ಗೊಂದಲ ಸೃಷ್ಟಿಯಾಗುತ್ತೆ. ಅವರಿಬ್ಬರಲ್ಲೇ ಒಂದು ವೈಮನಸ್ಸು ಮೂಡುತ್ತೆ. ಅವನು ನಿನಗಿಂತ ನಾನ್ ದೊಡ್ಡವನು ಅಂತ. ಈ ಒಂದು ವಿಚಾರ ಪರಶಿವನಿಗೆ ಗೊತ್ತಾಗ್ತಿದ್ದಂಗೆ ಪರಶಿವ ಕೋಪಿತಗೊಂಡು ಅವ್ರ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ನಂತರ ಪರಶಿವ ಅವರಿಬ್ರು ಮುಂದೆ ಪ್ರತ್ಯಕ್ಷ ಆಗಿ ಅವರಿಬ್ರಿಗೂ ಒಂದು ಪರೀಕ್ಷೆನ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಪರಶಿವ ಒಂದು ಲಿಂಗದ ಆಕಾರ ಅಂದ್ರೆ ಜ್ಯೋತಿರ್ಲಿಂಗ ಆಕಾರವಾಗಿ ನೆಲೆ ನಿಲ್ತಾರೆ. ಆ ನಂತರ ಪರಶಿವ ಜ್ಯೋತಿರ್ಲಿಂಗದ ಅವತಾರವನ್ನು ತಾಂಡು ಈ ಜ್ಯೋತಿರ್ಲಿಂಗದ ಪಾತಾಳ ಹಾಗೂ ಈ ಜ್ಯೋತಿರ್ಲಿಂಗದ ಶಿರವನ್ನು ಯಾರು ಹುಡುಕ್ತಾರೆ ಅವರು ದೊಡ್ಡವರು ಅಂತ ಪರಶಿವ ಹೇಳ್ತಾರೆ. ಆನಂತರ ಬ್ರಹ್ಮದೇವ ಹಾಗೂ ವಿಷ್ಣುದೇವ ಆ ಪರೀಕ್ಷೆನ ಸ್ವೀಕರಿಸ್ತಾರೆ. ವಿಷ್ಣುದೇವ ವರಹ ರೂಪವನ್ನು ತಗೊಂಡು ಭೂಮಿನ ಬಗೆದು ಒಳಗಡೆ ಆಳಕ್ಕೆ ಹೋಗ್ತಾರೆ. ಅದೇ ರೀತಿ ಬ್ರಹ್ಮದೇವ ತಮ್ಮ ಹಂಸದ ಮೇಲೆ ಕೂತು ಆಕಾಶಕ್ಕೆ ಹಾರ್ತಾರೆ. ವರಹ ರೂಪ ತಾಂಡು ಭೂಮಿಯ ಆಳಕ್ಕೆ ಹೋದಂತ ವಿಷ್ಣುದೇವನಿಗೆ ಆ ಜ್ಯೋತಿರ್ಲಿಂಗದ ಪಾತಾಳನೇ ಸಿಗಲ್ಲ. ಅದೇ ರೀತಿ ಬ್ರಹ್ಮದೇವ ಮೇಲೆ ಹಾರ್ತಾ ಇರ್ತಾರೆ. ಅವರು ಸುಳ್ಳು ಹೇಳ್ಬಿಡ್ತಾರೆ ಪರಶಿವನಿಗೆ, ನಿನ್ನ ಜ್ಯೋತಿರ್ಲಿಂಗದ ಶಿರ ನಾನು ಕಂಡೆ, ಅದರ ಅಂತ್ಯ ನಾನು ಕಂಡೆ ಅಂತ. ಬ್ರಹ್ಮದೇವನ ಸುಳ್ಳನ್ನು ಅರಿತ ಪರಶಿವ ಬ್ರಹ್ಮದೇವನಿಗೆ ಒಂದು ಶಾಪ ಕೊಡ್ತಾನೆ. ಏನಪ್ಪಾ ಅಂತಂದ್ರೆ, ನಿನ್ನ ತಲೆ ಎಷ್ಟಿದೆ ಅಷ್ಟು ಮಾತ್ರ ಭೂಮಂಡಲದಲ್ಲಿ ನಿನ್ನ ದೇವಸ್ಥಾನಗಳಿರಲಿ, ಬೆರಳೆಣಿಕೆಯಲ್ಲಿ ಮಾತ್ರ ನಿನ್ನ ದೇವಸ್ಥಾನಗಳಿರಲಿ, ಅಷ್ಟರಲ್ಲಿ ಮಾತ್ರ ನೀನು ಸ್ಥಾಪನೆಗೊಂಡು ಪೂಜೆನ ತಗೋ ಅಂತ ಹೇಳ್ತಾರೆ. ಸೊ ಹಿಂಗಾಗಿ ಇದೊಂದು ಕಾರಣಕ್ಕಾಗಿ ಬ್ರಹ್ಮದೇವನ ದೇವಸ್ಥಾನಗಳು ಭೂಮಂಡಲದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮಗೆ ಸಿಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.